ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಸೋಮವಾರ ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿ ಹುಡುಗರನ್ನೆಲ್ಲ ಕಳಿಸಾದ್ಮೇಲೆ ಮನೇನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಫೀಸಿಗೆ ಹೋಗ್ಬಿಡ್ತಾ ಇದ್ವಿ. ಆಫೀಸಿಗೆ ಹೋಗುವಾಗ ಇವೆಲ್ಲ ಮಾಡ್ತಾ ಇರಲಿಲ್ಲ. ಅಂತಂದರೆ ಹೋಗೋಷ್ಟರಲ್ಲೇ ಮುಗಿಸ್ಕೊತಾ ಇದ್ವಿ. ಅಂದರೆ ಬೆಡ್ಶೀಟ್ ಚೇಂಜ್ ಮಾಡೋದೆಲ್ಲ ನಾವು ಸ್ಯಾಟರ್ಡೇ ಇಲ್ಲ ಸಂಡೇ ಇಟ್ಕೋತಾ ಇದ್ವಿ. ನಾನು ಹೋದ ವಾರ ಎಲ್ಲ ಮನೆ ಕ್ಲೀನ್ ಮಾಡಿದ್ನಲ್ಲ, ಸೊ ಹಾಗಾಗಿ ಇವತ್ತು ಸೋಮವಾರ ಮನೆಯಲ್ಲೇ ಇದ್ನಲ್ಲ, ನಂದು 5 ದಿವಸದ್ದು ಪೀರಿಯಡ್ ಸೈಕಲ್ ಕಂಪ್ಲೀಟ್ ಆಯಿತು. ಅಂದರೆ ಭಾನುವಾರಕ್ಕೆ 5 ದಿವಸ ಆಯಿತು. ಸೊ ಇವತ್ತು ಸೋಮವಾರ ಆಗಿದ್ದರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಹೋದ್ಮೇಲೆ ತಿಂಡಿ ತಿಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಸಡನ್ನಾಗಿ ಎಲ್ಲ ಕೆಲಸಗಳನ್ನೂ ಮಾಡಿದ್ರೆ ಇದು ಹೆಲ್ತ್ ಇಶ್ಯೂಸ್ ಇದೆಯಲ್ಲ, ಸೊ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಸ್ಕ್ರೀನ್ ಎಲ್ಲ ಏನು ಚೇಂಜ್ ಮಾಡ್ತಾಯಿಲ್ಲ. ಸ್ಕ್ರೀನು 15 ಡೇಸ್ಗೆ ಒಂದು ಸಲ ಚೇಂಜ್ ಮಾಡ್ತೀನಿ. ಅಂದರೆ ಸ್ಕ್ರೀನ್ ಏನು ನಾವು ಯೂಸ್ ಮಾಡೋಕ್ಕೆ ಹೋಗಲ್ವಲ್ಲ, ಸುಮ್ಮನೆ ಕ್ಲೋಸ್ ಮಾಡೋದು ಓಪನ್ ಮಾಡೋದು ಅಷ್ಟೇ. ಸೊ ಹಂಗಾಗಿ ಸ್ಕ್ರೀನ್ ಎಲ್ಲ ಜಾಸ್ತಿ ವಾರಕ್ಕೊಂದ್ಸಲ ತೆಗಿಯೋಕ್ಕೆ ಹೋಗಲ್ಲ. ಬೆಡ್ಶೀಟು ದಿಮ್ ಕವರ್ಗಳು ಮಾತ್ರ ವಾರಕ್ಕೊಂದ್ಸತಿ ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತೀವಿ. ಹಾಗೆ ಮಕ್ಕಳು ಬಟ್ಟೆ ಬೆಳಗ್ಗೆ ಎತ್ಕೊಂಬಂದು ಮೇಲ್ಗಡೆಯಿಂದ ಅಲ್ಲೇ ಇಟ್ಬಿಟ್ಟು ಹೊಂಟೋಗಿದ್ರು. ಏನಕ್ಕಂತಂದರೆ ಅವ್ರು ಯೂನಿಫಾರ್ಮ್ ತೊಗೊಳೋದಕ್ಕೆ ಹೋಗಿದ್ರಲ್ಲ, ಹಂಗೆ ಬಟ್ಟೆಗಳನ್ನ ಎತ್ಕೊಂಬಂದ್ಬಿಟ್ಟಿದ್ರು. ಸೊ ಅವನ್ನೆಲ್ಲ ಮಡಚ್ಬಿಟ್ಟು ಇಲ್ಲೇ ಎತ್ತಿಡ್ತಾಯಿದ್ದೀನಿ. ಇನ್ನೂ ಕಬರ್ಡಿಗೆ ಎತ್ತಿಟ್ಟಿಲ್ಲ. ಹಂಗಾಗಿ ಮೊದಲು ಹಳೆವೆಲ್ಲ ಇದ್ವಲ್ಲ ದಿಮ್ ಕವರು ಬೆಡ್ಶೀಟ್ಸು, ಅವೆಲ್ಲನೂ ತೆಗೆದು ಹಾಕ್ತಾಯಿದ್ದೀನಿ. ಅವೆಲ್ಲನೂ ತೆಗೆದು ಹಾಕ್ಬಿಟ್ಟು ನೀಟಾಗಿ ಇವಾಗ ಬೆಡ್ಶೀಟ್ನ ಹಾಕಬೇಕು. ಇವೆರಡು ದಿಮ್ ಕವರ್ ಇದೆಯಲ್ಲ, ಈಗ ಅದೆರಡು ಹಳೆಯ ದಿಂಬು. ಮುಂಚೆ ಇದ್ದಿರೋದು ಅಂದರೆ 4 ದಿಮ್ಮನ್ನ ನಾವು ಮಾಡಿಸಿರೋದು. ಸೊ ಹಾಗಾಗಿ ಈಗ 4 ದಿಮ್ ಕವರಿಗೂ ಕೂಡ 4 ಹಾಕ್ತೀನಿ. 2 ಹಾಸಿಗೆದೇ ಮಾಡಿಸಿದ್ವಿ ಬೆಡ್ದು, ಇನ್ನೆರಡು ಎಕ್ಸ್ಟ್ರಾ ಮಾಡಿಸಿದ್ವಿ. ಈಗ ನಾವು 4 ಜನ ಇರೋದ್ರಿಂದ 4 ಜನನೂ ತಲೆದಿಂಬು ಹಾಕ್ಕೋತೀವಿ. ಸೊ ಹಾಗಾಗಿ ಇದು ಈಗ ಹಾಕ್ತಾಯಿರೋ ಬೆಡ್ಶೀಟು ಇದೊಂದು ದಿಮ್ ಕವರು ನಾನು ಅಮೆಝಾನಲ್ಲಿ ತರಿಸಿದೆ. ಅಮೆಝಾನಲ್ಲಿ ಮುಂಚೆ ಕ್ವಾಲಿಟಿ ಚೆನ್ನಾಗಿ ಬರ್ತಿತ್ತು. ಸೊ ಹಾಗಾಗಿ ನಾನು ಅಮೆಝಾನಲ್ಲಿ ಬಟ್ಟೆಗಳದ್ದೆಲ್ಲ ಅಮೆಝಾನಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೆ. ಬಟ್ ಇತ್ತೀಚೆಗೆ ನಾನು 1-2 ಸಲ ಅಮೆಝಾನಲ್ಲಿ ತರಿಸ್ದೆ. ಒಂಚೂರು ಚೆನ್ನಾಗಿಲ್ಲ. ಫಸ್ಟು ನಾನು ನೈಟ್ ಪ್ಯಾಂಟ್ ಅಂತ ಹೇಳ್ಬಿಟ್ಟು ತರಿಸಿದೆ, ಅಂದರೆ ಮನೆ ಹತ್ರ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಅದು ಫುಲ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ರಿಟರ್ನಿಗೆ ಹಾಕಿದ್ದೆ. ಅದು ಅಮೌಂಟ್ ರೀಫಂಡ್ ಆಗೋಕ್ಕೆ ತುಂಬ ದಿನ ತೊಗೋತು. ಕೊನೆಗೆ ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿ ಇದು ಮಾಡಿದ್ಮೇಲೆ 1 ತಿಂಗಳಾಯಿತು. ಆಮೇಲೆ ರೀಫಂಡ್ ಆಯಿತು. ಈಗ ಮೊನ್ನೆ ನನ್ನ ತಮ್ಮನ ಮಗನಿಗೆ ಅಂತ ಹೇಳ್ಬಿಟ್ಟು ಸೂಟ್ ಬುಕ್ ಮಾಡಿದ್ದೆ. ಅದು ಯೂಸ್ ಮಾಡಿರೋದು ಬಂದಿದೆ. ಅಂತಂದರೆ ಅವರು ಯಾರೋ ಬೇರೆಯವರು ತೊಗೊಂಡು 2 ದಿವಸ ಅದೇ 10 ಡೇಸ್ ರಿಟರ್ನ್ದು ಇರುತ್ತಲ್ಲ, ಆ ಟೈಮಲ್ಲಿ ಯೂಸ್ ಮಾಡಿದ್ದಾರೆ. ಅದು ಕೆಳಗಡೆ ಮಂಡಿ ಹತ್ರದಿಂದ ಮತ್ತು ಕೆಳಗಡೆ ಮಗು ಓಡಾಡುತ್ತಲ್ಲ, ಅಂದರೆ ಚಿಕ್ಕ ಮಗು ಅಲ್ವಾ, ಓಡಾಡುತ್ತಲ್ಲ, ಅದರದ್ದು ಎಲ್ಲ ಗಲೀಜಾಗ್ಬಿಟ್ಟೈತೆ. ಆಮೇಲೆ ಇಲ್ಲಿ ಕೋಟ್ ಹತ್ರ ಮೇಲ್ಗಡೆ ಊಟ ತಿನ್ನಿಸ್ದಾಗೆಲ್ಲ ಗಲೀಜಾಗುತ್ತಲ್ಲ, ಅಲ್ಲಿ ಗಲೀಜಾಗಿದೆ. ಅಂದರೆ ಸ್ವಲ್ಪ ಅದು ಅದೇ ಕಲರ್ ಇದೆ, ಅಂದರೆ ಬ್ರೌನ್ ಕಲರ್, ಅಂದರೆ ಸಿಮೆಂಟ್ ಕಲರ್ ಅಂತಾರಲ್ಲ, ಆ ಕಲರ್ ಬುಕ್ ಮಾಡಿದ್ದೆ. ಯಾಕಂದರೆ ನನ್ನ ತಮ್ಮನ ಮಗ ವೈಟ್ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅದು ನೋಡಿದ್ರೆ ಆ ಥರ ಬಂತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ನಾನು ರಿಟರ್ನ್ಗೆ ಹಾಕ್ಬಿಟ್ಟೆ ಅದು ಸೂಟ್ನ. ರಿಟರ್ನ್ಗೆ ಹಾಕ್ಬಿಟ್ಟು ಇನ್ನೂ ರೀಫಂಡ್ ಆಗಿಲ್ಲ. ಇತ್ತೀಚೆಗೆ ಅಮೆಝಾನ್ ಮೇಲೂ ಕ್ವಾಲಿಟಿ ಮೇಲೆ ನಂಬಿಕೆ ಹೊರ್ಟೋಗಿದೆ ನನಗೆ. ಹಾಗೆ ಸೊಪ್ಪೆಲ್ಲ ತೊಗೊಂಡಿದ್ದು ನೆನ್ನೆ ನೈಟು ಬಿಡ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಹಂಗೆ ಎತ್ತಿ ಫ್ರಿಜ್ಜಿಗೆ ಇಟ್ಟಿದ್ದು. ಇವಾಗ ಸೊಪ್ಪೆಲ್ಲ ಬಿಡಿಸ್ದೆ. 10 ರೂಪಾಯಿ ಕಟ್ಟು ಅಂತ ಹೇಳಿ ಮನೆ ಹತ್ರ ಬಂದಿದ್ದರು. ಸಬ್ಸಿಗೆ ಮತ್ತು ಚಿಲ್ಕರ್ಬೆ. ನಾನು ಸಬ್ಸಿಗೆ ಮಾತ್ರ ತೊಗೊಂಡಿದ್ದೆ, ಬಸ್ಸಾರು ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಮನೆಯದೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ನಿನ್ನ ಮನೆಯೆಲ್ಲ ಡೀಪ್ ಕ್ಲೀನ್ ಆಗಿದೆಯಲ್ಲ, ಸೊ ಇವಾಗ ನಾರ್ಮಲ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಈ ಮನೆ ಕಸ ಗುಡಿಸೋದು, ನೆಲ ಒರೆಸೋದು, ಈ ಕೆಲಸಗಳೆಲ್ಲ ಮಕ್ಕಳೇ ಮಾಡ್ಕೊಳ್ಳೋರು ಮುಂಚೆ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದವ, ಅಂದರೆ ಸಂಜೆ ಸ್ಕೂಲಿಂದ ಬಂದು ಮಾಡೋರು. ಇವಾಗ ನಾನು ಮನೇಲಿರೋದ್ರಿಂದ ನಾನೇ ಎಲ್ಲ ಮಾಡ್ಕೊತೀನಿ, ಮಕ್ಕಳಿಗೇನು ಕೊಡೋದಿಲ್ಲ. ಆವಾಗಂದ್ರೆ ಕೆಲ್ಸಕ್ಕೆ ಹೋಗಿ ಬರೋದ್ರಲ್ಲೇ ಸಾಕಾಗೋಗೋದು. ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿದೆ. ಪಾತ್ರೆ ತೊಳೆಯೋದು ವಿಡಿಯೋ ಮಾಡಿಕೊಳ್ಳಿಲ್ಲ. ಯಾಕಂತಂದರೆ ನನಗಿಷ್ಟವಿಲ್ಲದ ಕೆಲಸ ಅಂದರೆ ಪಾತ್ರೆ ತೊಳೆಯೋದು. ಪಾತ್ರೆ ತೊಳೆಯುವಾಗ ಸಾಂಗ್ ಹಾಕ್ಕೊಂಡು ಪಾತ್ರೆ ತೊಳೆದ್ರೆ, ಇಲ್ಲ ಯಾರು ಕೂಟಾದರೂ ಮಾತಾಡಿಕೊಂಡು ಪಾತ್ರೆ ತೊಳೆದ್ರೆ ಆಗುತ್ತೆ. ನಾನು ಸಾಂಗನ್ನು ಹಾಕ್ಕೊಂಡು ಮೊಬೈಲಲ್ಲಿ ಇದು ಪಾತ್ರೆನ ತೊಳೆದೆ. ಹಾಗಾಗಿ ನಾನು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಇದೇ ಒಂದೇ ಮೊಬೈಲ್ ಇರೋದಲ್ಲ, ಸೊ ಹಾಗಾಗಿ
ಮನೆಯೆಲ್ಲ ಫಸ್ಟ್ ಒಳಗಡೆ ನೀಟಾಗಿ ಕಸ ಗುಡಿಸ್ಕೊಂಡು ಬಂದೆ. ಮತ್ತು ಹಸಿ ಕಸ ಒಣ ಕಸ ಎರಡು ಸಪ್ರೇಟ್ ಮಾಡ್ತೀವಿ. ವೆಟ್ ವೇಸ್ಟು ಡ್ರೈ ವೇಸ್ಟ್, ಯಾಕಂದರೆ ಇಲ್ಲಿ ಕಸಿನವ್ರು ಬಂದಾಗ ಸಪ್ರೇಟೇ ಹಾಕಬೇಕು, ಬೈತಾರೆ. ಹಂಗಾಗಿ ನಾವು ಎರಡನ್ನೂ ಸಪ್ರೇಟ್ ಮಾಡಿ ಹಾಕ್ತೀವಿ. ಪ್ಲಾಸ್ಟಿಕ್ ಕವರೆಲ್ಲ ಒಂದಕ್ಕೆ, ಹಾಗೇ ಕಿಚನ್ ವೇಸ್ಟ್ ಎಲ್ಲ ಒಂದಕ್ಕೆ ಹಾಕಿರ್ತೀವಿ. ಈಗ ಆಚೆ ಕಡೆದು ಅಷ್ಟೇ ರಂಗೋಲಿ ಧೂಳು ಎಲ್ಲ ಇತ್ತಲ್ವ, ಇದೆಲ್ಲನೂ ಅಷ್ಟೇ ನೀಟಾಗಿ ಗುಡಿಸ್ಕೊಂಡಾದ್ಮೇಲೆ ಇವಾಗ ಮಾಪ್ ಹಾಕೊಂಬರೋದು. ಮನೆ ಎಲ್ಲ ಯಾವಾಗಲೂ ಮಾಪಲ್ಲೇ ಒರೆಸೋದು. ನಾವು ಅಲ್ಲೇ ತುಂಬ ದಿವಸದಿಂದವೆ. ಮುಂಚೆ ಬಟ್ಟೆಲಿ ಒರೆಸ್ತಾ ಇದ್ದೆ ನಾನು. ನನ್ನ ಸೆಕೆಂಡ್ ಮಗಳು ಆದಮೇಲೆ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ, ಕುತ್ಕೊಂಡು ಒರ್ಸೋಕ್ಕಾಗ್ತಾ ಇರಲಿಲ್ಲ. ಆವಾಗಲಿಂದ ಮಾಪ್ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಮಾಪಲ್ಲಿ ಒರೆಸೋದಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಎಲ್ಲರೂ ಹಂಗೆ ಒರೆಸ್ತಾ ಇದ್ದಾರಲ್ಲ, ಸೊ ನಾವೂ ಅದರಲ್ಲೇ ಒರೆಸ್ತಾ ಇದ್ದೀವಿ. ₹100 ಕೊಟ್ಟರೆ ಮಾಪ್ ಬರುತ್ತೆ. ಹಂಗಾಗಿ ಮಾಪಲ್ಲೇ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ ಮನೆಯೆಲ್ಲನೂ. ಮನೆಯೆಲ್ಲ ಒರೆಸಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಪಾತ್ರೆ ಎಲ್ಲ ತೊಳೆದಿದ್ದೆ ಹಿಂದಿನೇ. ಪಾತ್ರೆ ಅಂತೂ ತುಂಬ ಇತ್ತು. ಬೆಳಗ್ಗೆ ರವೆ ಇಡ್ಲಿ ಮಾಡಿದ್ದು, ಹಾಗೆ ರಾತ್ರಿ ನಮ್ಮ ಮನೆಯವ್ರು ಬರ್ತಾರಲ್ಲ ಊಟ ಮಾಡೋದು ಲೇಟ್ ಆಗುತ್ತಲ್ವ, ಅವ್ರು ಊಟ ಮಾಡ್ಬಿಟ್ಟು ಎಲ್ಲ ಸಿಂಕಿಗೆ ಹಾಕ್ಬಿಡ್ತಾರೆ. ಅಂದರೆ ಹಾಟ್ ಬಾಕ್ಸಲ್ಲಿ ಮುದ್ದೆ ಇಟ್ಟಿರ್ತೀವ, ಹಾಟ್ ಬಾಕ್ಸ್ ಹಾಕ್ತಾರೆ, ಮತ್ತು ಸಾಂಬಾರ್ದು ಇಲ್ಲ ಮುದ್ದೆದು ಎಲ್ಲ ಎತ್ತಿ ಹಾಕ್ತಾರೆ. ಅವ್ರು ಊಟ ಮಾಡಿದ್ದೆಲ್ಲ ಹಾಕ್ಬಿಟ್ಟು ತುಂಬಿಟ್ಟು ಇಟ್ಬಿಟ್ಟಿರ್ತಾರೆ. ನಾವೆಲ್ಲ ನೀಟಾಗಿ ತೊಳೆದಿಟ್ಟಿರ್ತೀವಿ ನಾವು ಮಲಗುವಾಗ, ಬಟ್ ಅವ್ರು ಊಟ ಮಾಡೋದು ಲೇಟ್ ಅಲ್ವ, ಹಾಗಾಗಿ ಎಲ್ಲ ಹಾಕ್ಬಿಡ್ತಾರೆ. ಅದೆಲ್ಲ ಇತ್ತು. ಹಾಗೆ ರವೆ ಇಡ್ಲಿ ಮಾಡಿದ್ದೆಲ್ಲ ಇತ್ತು. ಪಾತ್ರೆಗಳೆಲ್ಲ ಜಾಸ್ತಿ ಇತ್ತು. ಮತ್ತು ನೆನೆದು ಚಿಕನ್ದೆಲ್ಲ ಇತ್ತು, ಅದನ್ನೆಲ್ಲ ಒಂದಕ್ಕೆ ಹಾಕ್ಬಿಟ್ಟು ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ನೆಲ ಎಲ್ಲ ಒರೆಸ್ದೆ. ಈಗ ನೋಡಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಹಂಗೆ ಒಂದು ವಿಡಿಯೋನ ತೊಗೊಂಡಾದ್ಮೇಲೆ ಮತ್ತೆ ನೋಡಿದೆ, ನನ್ನ ಮಗಳು ಬರ್ತಾಳೆ, ಬೆನ್ನು ಕೊಡ್ತಾಳೆ ಅಂತ ವೆಯ್ಟ್ ಮಾಡಿದೆ, ಬಟ್ ಅವಳು ಲೇಟ್ ಆಯಿತು, ಬರಲಿಲ್ಲ. ಸೊ ಹಂಗಾಗಿ ಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದೀಪ ಹಚ್ಚೋಣ ಅಂದ್ಕೊಂಡೆ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ರೆಡಿ ಏನು ಆಗಿಲ್ಲ. ಸ್ನಾನ ಮಾಡಾದ್ಮೇಲೆ ಬೊಟ್ಟು ಇಟ್ಕೊಂಡೆ ಮತ್ತು ಕುಂಕುಮ ಇಟ್ಕೊಂಡೆ. ಇದಿಷ್ಟೇ ನನ್ನ ಮೇಕಪ್ಪು. ನಾನು ಇವಾಗೇನು ಹಚ್ಚೋದಿಲ್ಲ ಮುಖಕ್ಕೆ, ಯಾಕಂದರೆ ಆಲ್ರೆಡಿ ಮುಖದಲ್ಲಿ ಪಿಗ್ಮೆಂಟೇಷನ್ ಇದೆ. ಸೊ ಹಾಗಾಗಿ ಏನು ಹಚ್ಚೋದಕ್ಕೆ ಹೋಗಲ್ಲ. ಮತ್ತು ದೀಪ ಹಚ್ಚೋದಕ್ಕೆ ಇನ್ನೂ ಟೈಮ್ ಇತ್ತು, ಸ್ವಲ್ಪ ಹೊತ್ತು. ಹಾಗಾಗಿ ಇನ್ನೂ ರೆಸ್ಟ್ ತೊಗೊಳ್ಳೋಣ, ಇನ್ನು 4:15 ಆಗಿತ್ತು. ಹಂಗಾಗಿ ರೆಸ್ಟ್ ತೊಗೊಳ್ಳೋಣ ಅಂತ ರೆಸ್ಟ್ ತೊಗೋತಾ ಇದ್ದೀನಿ. ಹಾಗೆ ಪಕ್ಕದ ಮನೆ ಮಕ್ಕಳಿಬ್ರೂ ಟ್ಯೂಷನಿಗೆ ಹೋದರು. ಹಾಗೆ ಸ್ನಾನ ಮಾಡಿ ಬಂದ ತಕ್ಷಣ ಸುಸ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಗ್ಲಾಸ್ ನೀರನ್ನ ಕುಡಿದು ಹಾಗೆ ರೆಸ್ಟ್ ಮಾಡಿದೆ. ರೆಸ್ಟ್ ಆದಮೇಲೆ ಮತ್ತೆ ಗಂಜಿ ಮಾಡೋಣ ಅಂತ ಹೋದೆ. ಸಂಜೆ 5 ಗಂಟೆ ಆಗಿತ್ತು. ನನ್ನ ಚಿಕ್ಕ ಮಗಳು ಬರ್ತಾಳೆ, ಗಂಜಿ ಮಾಡಿಬಿಡೋಣ ಇಬ್ಬರು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ನಾನು ಉಪ್ಪು ಹಾಕೊಂಡು ಮಾಡ್ಕೊಂಡು ಕುಡಿತೀನಿ, ಅವಳಿಗೆ ಬೆಲ್ಲ ಹಾಕಿ ಮಾಡಿ ಕೊಡ್ತೀನಿ. ಹಾಗೆ ತುಳಸಿ ಗಿಡಕ್ಕೆ ನೀರು ಹಾಕಿರಲಿಲ್ಲ. ನೆನ್ನೆಲ್ಲ ಚಿಕನ್ ತಿಂದ್ವಲ್ಲ, ಚಿಕನ್ ತಿಂದ ಟೈಮಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಅಂತ ಹಾಕಿರಲಿಲ್ಲ. ಸೊ ಹಂಗಾಗಿ ಈಗ ನಾನೆಲ್ಲ ಸ್ನಾನ ಮುಗಿಸಿದ್ನಲ್ಲ, ಇವಾಗ ಹಾಕಿದೆ ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದೆ. ಗಂಜಿ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಇಷ್ಟು ದಿವಸದಲ್ಲಿ ಇವತ್ತು ಇಷ್ಟು ಆ್ಯಕ್ಟಿವ್ ಆಗಿದ್ದಿದ್ದು ಒಂದು ಏನು ಅಂತಂದರೆ, ಮನೇಲಿತ್ತು ಅಂತಂದರೆ ತುಂಬ ಡಿಪ್ರೆಷನಿಗೆ ಹೋಗ್ಬಿಡ್ತೀನಿ. ನನಗೆ ಅನ್ನಿಸ್ತಾ ಇತ್ತು ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗ್ತೀನಿ. ಏನು ಕೆಲಸ ಇಲ್ಲ ಅಂತಂದರೆ ಮೈಂಡು ಸಿಕ್ಕಾಪಟ್ಟೆ ಏನೇನೋ ಕೆಟ್ಟದ್ದು ಯೋಚನೆಗಳೆಲ್ಲ ಬಂದ್ಬಿಡುತ್ತೆ. ಅಂದರೆ ಬದುಕಿರಬಾರ್ದು, ನಾವು ಸತ್ತೋಗ್ಬಿಡ್ಬೇಕು, ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಐತೆ, ಎಷ್ಟು ಕಷ್ಟ ಐತೆ, ಈ ಥರ ಹೆಲ್ತ್ ಇಶ್ಯೂಸ್ ಇದೆ ಅಂತ. ಸೊ ಆ ಡಿಪ್ರೆಷನ್ಗೆ ಹೋಗಬಾರ್ದು ಅಂತ ಇವತ್ತೆಲ್ಲ ಫುಲ್ಲು ಆ್ಯಕ್ಟಿವ್ ಆಗಿದ್ದೆ. ಫುಲ್ ಡೇ ಕೆಲಸ ಮಾಡಿದೆ ನಿಧಾನಕ್ಕೇ. ಹಾಗೆ ಗಂಜಿನ ಮಾಡಿಟ್ಬಿಟ್ಟು ದೀಪ ಹಚ್ಬಿಡೋಣ, ಹೆಂಗೂ ಸ್ನಾನ ಮಾಡಿದ್ದೀನಲ್ಲ, ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ದೀಪ ಹಚ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಬಂದೆ. ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಗಂಜಿ ಎಲ್ಲ ಕುಡ್ದಾದ್ಮೇಲೆ ನನ್ನ ಮಗಳೂ ಬಂದಳು, ಕುಡಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 7:30 ಹಂಗೆ ಇದನ್ನು ಮಾಡ್ತಾಯಿದ್ದೀನಿ. ಅಂದರೆ ಇಡ್ಲಿ ಉಳ್ಕೊಂಬಿಟ್ಟಿತ್ತು, ರವೆ ಇಡ್ಲಿ. ಸೊ ಅದಕ್ಕೆ ಸೂರ್ಯವಂಶದ್ದು ಉಪ್ಪಿಟ್ಟು ಮಾಡ್ತಾರಲ್ವ ಇಡ್ಲಿಲಿ, ಅಂದರೆ ಅವರು ರೈಸ್ ಇಡ್ಲಿಲಿ ಅಕ್ಕಿ ಇಡ್ಲಿಲಿ ಮಾಡ್ತಾರೆ. ಇವತ್ತು ನಾನು ಉಳಿದಿರೋ ರವೆ ಇಡ್ಲಿಲಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಮಸಾಲೆಗಳೆಲ್ಲ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ, ಹಾಗೆ ಗರಂ ಮಸಾಲ, ಮತ್ತು ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಇವೆಲ್ಲನೂ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸಾಸಿವೆ, ಕರಿಬೇವು, ಈರುಳ್ಳಿ, ಹಾಗೆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಅದೆಲ್ಲ ಬೆಂದ ಮೇಲೆ ಆಮೇಲೆ ಅರಿಶಿನ ಎಲ್ಲ ಮಸಾಲೆಗಳನ್ನ, ಅಂದರೆ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕ್ಬಿಟ್ಟು ನಾವು ಪುಡಿ ಮಾಡಿಟ್ಟಿರ್ತಕ್ಕಂಥ ಇಡ್ಲಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇದರಲ್ಲಿ ನಾವು ಅಕ್ಕಿ ಇಡ್ಲಿ ಉಳ್ಕೊಂಡಿರುತ್ತಲ್ಲ ಅದರಲ್ಲಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ರವೆ ಇಡ್ಲಿಲೂ ಚೆನ್ನಾಗಿ ಬಂದಿತ್ತು. ನಾನಿವತ್ತು ಬೇಗ ಅದನ್ನೇ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಲೈಟಾಗಿ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನೇ ಮಾಡಿದೆ.
ಚೆನ್ನಾಗಿ ಬಂದಿತ್ತು. ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಿಂದೆ, ಮಕ್ಕಳನ್ನ ತಿಂತೀರಾ ಅಂತಂದೆ. ಇಲ್ಲ ನಾವು ಆಮೇಲೆ ತಿಂತೀವಿ ಅಂತಂದರು. ಸೊ ಇವಾಗ ನೈಟ್ಗೆ ಡಿನ್ನರ್ ಇದೆ. ಬಟ್ ನಮ್ಮ ಮನೆಯವರಿಗೆ ಬೇರೆ ಏನಾದರೂ ಮಾಡಬೇಕು. ಅವ್ರಿಗೆ ಅನ್ನ ಮಾಡ್ಬಿಟ್ಟು ಏನಾದರೂ ಮೊಸರಿದ್ರೂ ಆಗುತ್ತೆ. ಅಂದರೆ ಚಿಕನ್ ಸಾಂಬಾರಿದೆ, ಅವ್ರು ನೈಟ್ ಬರೋದಲ್ವ ತಿಂತಾರೆ. ನಾವಿವತ್ತು ಸೋಮವಾರ ಅಂತ ಹೇಳ್ಬಿಟ್ಟು ತಿಂದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು, ಸೋಮವಾರದ ವ್ಲಾಗ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಮ್ಗೆ ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.